ಗುಡ್ ಮಾರ್ನಿಂಗ್, ಮೈ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಮನೆಯಲ್ಲೇ ಹಾಲಿನ ಕೆನೆಯಿಂದ ಘಮಘಮಿಸುವ ಮರಳಾದ ತುಪ್ಪವನ್ನು ಮಾಡುವ ವಿಧಾನವನ್ನು ನೋಡೋಣ. ಇದು ನಾನು ಮನೆಯಲ್ಲೇ ತಯಾರಿಸಿದ ತುಪ್ಪ. 1.5 ತಿಂಗಳಿನಿಂದ ನಾನು ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಇಷ್ಟು ಕಲೆಕ್ಟ್ ಆಗಿದೆ. ಇದರಿಂದ ನಾವು ಬೆಣ್ಣೆ ತೆಗಿಬೇಕು. ಘೀ ಮಾಡಬೇಕಾದ್ರೆ ನಾನು ಅರ್ಧ ಟೀ ಸ್ಪೂನು ಮೆಂತ್ಯ ಬಳಸ್ತಾ ಇದ್ದೀನಿ, ಇಷ್ಟು. ಸೊ ಇದನ್ನು ನಾವು ಈಗ ಹುರಿದುಕೊಳ್ಳೋಣ. ಹೊಂಬಣ್ಣ ಬರೋವರೆಗೂ ಮಾತ್ರ ಹುರಿಬೇಕು. ಮೆಂತ್ಯ ಹುರಿದ ಮೇಲೆ ಅದನ್ನು ನಾವು ಪಕ್ಕಕ್ಕಿಡೋಣ. ಈಗ ಹುರಿದಾಗಿದೆ. ಈಗ ನಾವು ಒಂದು ಜಾರ್ನಲ್ಲಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕೆನೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಮಿಕ್ಸಿ ಮಾಡಾಯಿತು. ಇಷ್ಟು ಬೆಣ್ಣೆ ಕಲೆಕ್ಟ್ ಆಗಿದೆ. ಇದನ್ನು ತೆಗೆದು ನಾವು ಒಳ್ಳೆ ನೀರಿನಲ್ಲಿ ಇಡಬೇಕು. ಅದೇ ರೀತಿ 3-4 ಟೈಮ್ಸು ನಾನು ಬೆಣ್ಣೆ ಕಲೆಕ್ಟ್ ಮಾಡಿದ್ದೀನಿ. ಟೋಟಲಾಗಿ ಇಷ್ಟು ಕಲೆಕ್ಟ್ ಆಗಿದೆ. ನಾನು ಬೆಣ್ಣೆ ತೆಗೆದಿರೋದು ನೋಡಿ. ಒಂದು 2-3 ನೀರಲ್ಲಿ ನಾವು ಚೆನ್ನಾಗಿ ಅದು ತೊಳಿಬೇಕು. ನೋಡಿ, ಈ ರೀತಿ ತೊಳೆದಿಟ್ಕೊಂಡೆ. ನೋಡಿ, ಇಷ್ಟು ಬೆಣ್ಣೆ ಕಲೆಕ್ಟ್ ಆಗಿದೆ. ಈಗ ನಾವು ಘೀ ಮಾಡೋಣ. ಕಾದ ಬಾಣಲಿ ಇದೆ, ಅದರಲ್ಲಿ ನಾನು ಈಗ ಬೆಣ್ಣೆ ಹಾಕ್ತಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲಿ ನಾವು ಕಾಯಿಸಬೇಕು. ನೋಡಿ, ಕರಗ್ತಾ ಇದೆ. ಸೊ ಇದು ಕರಗಿ ಒಂದು ಹಂತಕ್ಕೆ ಬಂದಿದೆ ನೋಡಿ. ಈಗ ನಾವು ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳೋಣ. ನೋಡಿ, ಈ ಹಂತಕ್ಕೆ ಬಂದಾಗ ನಾನು ಆಲ್ರೆಡಿ ಹುರಿದಿಟ್ಟಿದ್ದನ್ನು ಮೆಂತ್ಯ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆ ಈಗ ನಾನು ಫ್ಲೇವರ್ಗೆ 2 ಲವಂಗ, ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಇದೆಲ್ಲ ಫ್ಲೇವರ್ಗಾಗಿ ಯೂಸ್ ಮಾಡಿರೋದು. ಸೊ ಆಲ್ರೆಡಿ ನಮ್ಮ ತುಪ್ಪ ರೆಡಿಯಾಗಿದೆ. ಈ ಹಂತಕ್ಕೆ ಬಂದಾಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಅದು ಕೂಲ್ ಆಗೋಕ್ಕೆ ಬಿಡೋಣ. ಕೂಲ್ ಆದಮೇಲೆ ಅದನ್ನು ಸ್ಟ್ರೈನರ್ ತೊಗೊಂಡು ಸೋಸಿಟ್ಕೊಳ್ಳೋಣ. ಹಾಫ್ kg ಬೆಣ್ಣೆಯಿಂದ 350 ಗ್ರಾಮಷ್ಟು ತುಪ್ಪ ಕಲೆಕ್ಟ್ ಆಗಿದೆ ನೋಡಿ. ಹಾಲಿನ ಕೆನೆಯಿಂದ ಮರಳಾದ ಘಮಘಮಿಸುವ ತುಪ್ಪ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.